ಸರ್, ಈ ಪ್ರಥಮ ದರ್ಜೆ ಕಾಲೇಜು ಹಿಂಭಾಗದಲ್ಲಿ ಸುಮಾರು ಒಂದು 3-4 ತಿಂಗಳಿಂದ ನೀರು ಈ ರೀತಿ ಪೋಲಾಗ್ತಾ ಇದೆ ಸರ್. ಇಲ್ಲಿ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಕಾಲೇಜ್ ಕಾಂಪೌಂಡ್ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಸರ್. ಒಳಗಡೆ ಅಂತೂ ಇದು ಅನೈತಿಕ ಚಟುವಟಿಕೆಗಳ ತಾಣ ಆಗಿಬಿಟ್ಟಿದೆ ಸರ್. ಒಂದು ಬೀಗ ಇಲ್ಲ, ಒಂದು ಸೆಕ್ಯೂರಿಟಿ ಇಲ್ಲ. ನೋಡಿ ಸರ್, ಸುಮಾರು ಒಂದು 6 ತಿಂಗಳಿಂದ ಈ ಪಾಚಿ ನೋಡಿ, ಗಲೀಜು ನೋಡಿ, ಒಂದು 100 ಮನೆಗೆ ಆಗೋಷ್ಟು ನೀರು ಸರ್ ಪ್ರತಿದಿನ ಪೋಲಾಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಮಗೆ ಅನಿಸುತ್ತೆ ಸರ್, ಈ ಕಾಲೇಜಿನ ಪ್ರಾಂಶುಪಾಲರು ಯಾವ ರೀತಿ ಇವತ್ತು ಕಾಲೇಜನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಅಂತ. ಸ್ಥಳೀಯ ಶಾಸಕರು ಮೊನ್ನೆ ಕೂಡ ಒಂದು ಕಾರ್ಯಕ್ರಮದಲ್ಲಿ ಬಂದು ಈ ಕಾಲೇಜ್ಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಹೋಗಿದ್ದಾರೆ. ಬೇಕಾಗಿರ್ತಕ್ಕಂಥ ಅನುದಾನ ಎಲ್ಲ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಕಾಲೇಜ್ ಕಾಂಪೌಂಡ್ ಒಳಗಡೆ ಈ ಮೈದಾನದಲ್ಲಿ ನೋಡಿ ಸರ್, ಎಷ್ಟು ಅಸಹ್ಯವಾಗಿದೆ ನೋಡಿ ಸರ್. ಈ ಕಲ್ಲು ನೋಡಿ, ಈ ಗಲೀಜು ನೋಡಿ, ಅದ್ರ ಜೊತೆಗೆ ಸರ್ ಎಲ್ಲ ಕುಡಿದು ಆಗಿರ್ತಕ್ಕಂಥ ಬಾಟ್ಲು ನೋಡಿ ಸರ್. ಒಂದು ಲಾರಿ ಲೋಡ್ ಆಗುತ್ತೆ, ಎಲ್ಲ ಮರಗಳ ಕೆಳಗಡೆ ಕಲ್ಲು, ಈ ಮುಂದ್ಗಡೆ ಕಲ್ಲು, ಮುಂದ್ಗಡೆ ಸ್ವಚ್ಛತೆ ಇಲ್ಲ. ಕಾಂಪೌಂಡ್ ಸುತ್ತಲೂ ಸರ್ ನೋಡೋಕ್ಕೆ ಅಸಹ್ಯ ಆಗುತ್ತೆ. ಕಾಲೇಜು ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಸರ್. ಪ್ರಾಂಶುಪಾಲರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಅದ್ರ ಜೊತೆಗೆ ನಾನು ಪುರಸಭೆಗೆ ಹೇಳಿದೆ ಸರ್, ಸುಮಾರು 1 ತಿಂಗಳು ಮುಂಚೆನೇ ನೀರಿಷ್ಟು ಹೋಗ್ತಾ ಇದೆ ನೋಡಿಪ್ಪ, ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ಬಿಟ್ಟು ವಿಡಿಯೋ ಫೋಟೋ ಸಮೇತ ನಾನು ಪುರಸಭೆಗೆ ಕಳಿಸ್ಕೊಟ್ಟೆ. ಪುರಸಭೆಗೆ ಕಳಿಸ್ಕೊಟ್ಟು 1 ತಿಂಗಳ ಮೇಲಾಗಿದೆ ಸರ್. ಸುಮಾರು ಒಂದು 3-4 ತಿಂಗಳಿಂದ ಇದೇ ರೀತಿ ಸರ್. ಎಷ್ಟು ನೀರು ಹೋಗ್ತಾ ಇದೆ ಅಂದರೆ ಇಡೀ ಒಂದು ವಾರ್ಡ್ಗಾಗುತ್ತೆ ಸರ್ ಅಷ್ಟು ನೀರು. ಅದ್ರ ಜೊತೆಗೆ ಸರ್ ಮುಂದ್ಗಡೆ ಕಾಂಪೌಂಡ್ ಮುಂದೆ ಒಳಗಡೆ ಬಂದರೆ ನೋಡಿ ಸರ್, ಆ ಮರಗಳ ಕೆಳಗಡೆ ಕಾಲಿಡೋಕ್ಕೆ ಆಗೋದಿಲ್ಲ. ಹಸುಗಳು, ಎಮ್ಮೆಗಳು ತಿರುಗಾಡಿ ಆ ಸಗಣಿ ಗಲೀಜು, ಆ ಹೊಂಗೆ ಮರಗಳ ಕೆಳಗಡೆ ಸರ್ ಸುಮಾರು ಲೋಡ್ಗಳು, ಆ ಕಲ್ಲುಗಳು ಹಂಗೆ ಇದೆ. ಸಾರ್ವಜನಿಕರಿಗೆ ಒಂದು ಸ್ವಲ್ಪ ಇಲ್ಲಿ ವಾಕಿಂಗ್ ಮಾಡೋದಕ್ಕೂ ಅನುಕೂಲ ಇರ್ತಾಯಿತ್ತು ಸರ್. ಒಳಗಡೆ ಬರೋದಕ್ಕೆ ಬೇಜಾರಾಗುತ್ತೆ. ಹಿರಿಯರು ಸಾಕಷ್ಟು ಜನ ಬರ್ತಾರೆ. ಬೆಳಗ್ಗೆ ನಾವು 7 ಗಂಟೆಗೆ ವಿಚಾರ ಮುಗಿಸಿದ್ವಿ. ಅವಾಗ ಸುಮಾರು ಒಂದು 25 ಜನ ಇದ್ರಿಲ್ಲಿದೆ ಸಾರ್ವಜನಿಕರು. ಎಲ್ಲರೂ ಬೇಜಾರು ಮಾಡಿಕೊಂಡ್ರು. ನಮಗೇನಪ್ಪ ಅಂದರೆ ಇಂಥ ಕಾಲೇಜು, ಹಳೆ ಕಾಲೇಜು, ಇಷ್ಟು ವರ್ಷಗಳಿಂದ ಇಲ್ಲಿ ಸಾಕಷ್ಟು ಸಾವಿರಾರು ಜನ ಮಕ್ಕಳು ಹೋಗಿರ್ತಕ್ಕಂಥ ಜಾಗ ಇದು. ಈ ಕಾಲೇಜ್ಗೆ ಅವಮಾನ ಆಗ್ತಾಯಿದೆ. ಸ್ವಚ್ಛತೆ ಇಲ್ಲ ಮೊದಲನೇದಾಗಿ. ಪ್ರಾಂಶುಪಾಲರು ಇದ್ರ ಬಗ್ಗೆ ಮಕ್ಕಳಿಗೂ ಸಹ ಅರಿವು ಮೂಡಿಸ್ಬೇಕು. ಪ್ಲಾಸ್ಟಿಕ್ ಇಷ್ಟಿದೆ, ಕುಡ್ದಾಕಿರೋ ಬಾಟ್ಲಿಗಳು ಇಷ್ಟಿದೆ, ಹೊಸ ಬಿಲ್ಡಿಂಗು, ಯಾವುದಕ್ಕೂ ಬೀಗ ಇಲ್ಲ. ಅದ್ರ ಜೊತೆಗೆ ಆಚೆ ಕಡೆಯಿಂದ ಬಂದು ಹಗಲು ರಾತ್ರಿ ಅಂದಿರ ಇಲ್ಲಿ ಕುಡ್ಕೊಂಡು ಅನೈತಿಕ ಚಟುವಟಿಕೆಗಳು ನಡೀತಾ ಇರತಕ್ಕಂಥ ತಾಣ ಆಗ್ಬಿಟ್ಟಿದೆ ಸರ್. ಈಗ ಈ ಕೂಡಲೇ ಪ್ರಾಂಶುಪಾಲರಾಗ್ಬೋದು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರಾಗ್ಬೋದು, ಇದ್ರ ಕಡೆ ಗಮನ ಹರಿಸ್ಬೇಕು. ಪುರಸಭೆಯವರು ದಯವಿಟ್ಟು ಇದ್ರ ಬಗ್ಗೆ ಅವ್ರಿಗೆ ನೋಟಿಸ್ ಆದರೂ ಇಶ್ಯೂ ಮಾಡಿ ಇದನ್ನೆಲ್ಲ ರೆಡಿ ಮಾಡಿಸ್ಕೊಳ್ಳೋದಕ್ಕೆ ಅವ್ರಿಗೆ ಹೇಳಿ. ಇಲ್ಲಾಂದರೆ ಸಾರ್ವಜನಿಕರ ನೀರು ಪೋಲಾಗ್ತಾ ಇದೆ. ಪುರಸಭೆಯವರು ದಯವಿಟ್ಟು ಈ ಬಿಡ್ತಾ ಇರ್ತಕ್ಕಂಥ ನೀರನ್ನು ಈ ಕೂಡಲೇ ಸ್ಥಗಿತಗೊಳಿಸಿ ಕಾಲೇಜವ್ರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಮಾಡಿಕೊಡಿ. ಇಲ್ಲ ಪ್ರಾಂಶುಪಾಲರ ಮೇಲೆ ಒಂದು ದಾಖಲೆ ಕೊಟ್ಟು ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ನಾಗಸ್ವಾಮಿ ಅಂತ. ಈ ಡಿಗ್ರಿ ಕಾಲೇಜು ಇದು ಕಾಂಪೌಂಡಲ್ಲಿ ನಡೀತಾ ಇರುವಂಥ ಕೆಟ್ಟದ್ದೇ ನಡೀತಾ ಇದೆ. ಇಲ್ಲಿ ಇದ್ದಿದ್ದೆಲ್ಲನೂ ಕ್ಲೀನಾಗಿ ಇದು ಮಾಡ್ತಾ ಇದ್ದಾರೆ. ಈ ಮೊದಲಲ್ಲೇ ಒಂದನೇದು ನೀರು ಪೋಲಾಗ್ತಾ ಇದ್ದಾವೆ. ಸಾಕಷ್ಟು ನೀರು ಸುಮಾರು 6 ತಿಂಗಳಿಂದ ಪೋಲಾಗ್ತಾ ಇದ್ದಾವೆ. ಇದ್ರ ಕಡೆ ಗಮನ ಕೊಡೋರು ಯಾರೂ ಇಲ್ಲ. ಮುಖ್ಯವಾಗಿ ನಮ್ಮ ಪ್ರಿನ್ಸಿಪಾಲ್ ಸಾಹೇಬರೇ ಇದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಪುರಸಭೆಯವರು ಅವ್ರು ಹೇಳ್ತೀವಿ, ಅವರು ಬಂದು ನೋಡಿಲ್ಲ. ಇದಕ್ಕೇನೋ ಸ್ವಲ್ಪ ತಾವು ದಯವಿಟ್ಟು ಇದನ್ನು ಬೇಗ ರೆಡಿ ಮಾಡಿಸಿ. ಇಲ್ಲಿ ಈ ಹೊಸ ಬಿಲ್ಡಿಂಗಲ್ಲಿ ಏನೇನೋ ನಡೀತಾ ಇದ್ದಾವೆ. ಕುಡುಕರೆಲ್ಲ ಬಂದು ರಾತ್ರಿ ಆಗಲೆಲ್ಲ ಇಲ್ಲೇ ವಾಸ ಮಾಡುವಂಗೆ ಆಗೋಗಿದೆ. ಇದನ್ನು ಸ್ವಲ್ಪ ಗಮನಿಸಿ ನೋಡಿ ಸ್ವಾಮಿ. ಸರ್, ಕೋಟ್ಯಾಂತರ ರೂಪಾಯಿ ಕೊಟ್ಟು ಹೊಸ ಬಿಲ್ಡಿಂಗನ್ನು ಮೊನ್ನೆ ಶಾಸಕರು ಬಂದು ಇನಾಗ್ರೇಷನ್ ಮಾಡಿ ಇಂಥ ಬಿಲ್ಡಿಂಗ್ ಕೊಟ್ಟೋಗಿದ್ದಾರೆ ಸರ್. ಇದ್ರ ಮುಂದ್ಗಡೆ ಎಷ್ಟು ಗಲೀಜಾಗಿದೆ ಅಂತ ನೀವೇ ನೋಡಿ. ಕಾಲೇಜ್ ಕಾಂಪೌಂಡ್ ಹೆಂಗಿದೆ ನೋಡಿ. ಇದು ಅನೈತಿಕ ಚಟುವಟಿಕೆಗಳ ತಾಣನೇ ಆಗ್ಬಿಟ್ಟಿದೆ ಸರ್. ಕುಡಿಯೋರಿಗೆ, ಬೇರೆ ಬೇರೆ ಗಲೀಜು ಕೆಲಸ ಮಾಡೋರಿಗೆ ನೀವೇ ನೋಡಿದ್ರಲ್ಲ ಸರ್. ಕುಡಿದಿರೋ ಬಾಟ್ಲಿಗಳು ಎಷ್ಟಿದೆ ನೋಡಿ ಸರ್. ಮುಂದ್ಗಡೆ ನೋಡಿ ಕಾಲೇಜ್ ಕಾಂಪೌಂಡ್ ಹೆಂಗಿದೆ ನೋಡಿ ಸರ್. ಇದ್ರ ಬಗ್ಗೆ ಯಾರು ಇಲ್ಲಿವರೆಗೂ ಗಮನನೇ ಹರಿಸಿಲ್ಲ ಸರ್. ಮೊನ್ನೆ ಹೋದ ತಿಂಗಳು ಶಾಸಕರು ಬಂದು ಇಲ್ಲೊಂದು ಕಾರ್ಯಕ್ರಮ ಮಾಡಿಬಿಟ್ಟು ಹೋಗ್ತಾರೆ. ಈ ಕಾರ್ಯಕ್ರಮ ಮಾಡಿಬಿಟ್ಟು ಹೋದಾಗ ನಾನು ಬಂದಿದ್ದೆ ಸರ್. ಅವತ್ತು ಶಾಸಕರ ಜೊತೆ ನಾನು ಇದ್ದೆ. ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಅನುದಾನ ನೀಡಿ ಇಂಥ ಒಂದು ಭವ್ಯವಾಗಿರ್ತಕ್ಕಂಥ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿರೋದನ್ನು ಬಳಸ್ಕೊಳ್ತಾರೆ ಇದ್ರೆ ಏನಾಗುತ್ತೆ ಹೇಳಿ ಸರ್. ಸರ್, ಆ ಕಾಲೇಜ್ ಕಾಂಪೌಂಡ್ ಹಿಂದ್ಗಡೆ ನೋಡಿ ಕಾಲಿಡೋಕ್ಕಾಗೋದಿಲ್ಲ ಸರ್. ಸಾರ್ವಜನಿಕರು ಬಂದು 1-2 ಮಾಡಿ ಗಲೀಜು ಮಾಡಿ ಹಾಳು ಮಾಡಕ್ಕೆ ಸರ್. ಆ ಕಾಂಪೌಂಡ್ ವ್ಯವಸ್ಥೆ ಮಾಡ್ಕೊಂಡು ಅದ್ರ ಹಿಂದ್ಗಡೆ ರೆಡಿ ಮಾಡ್ಕೊಂಡಿದ್ದಿದ್ರೆ ಅಟ್ಲೀಸ್ಟ್ ಕ್ಲೀನಾಗಾದರೂ ಇರ್ತಾಯಿತ್ತು ಸರ್. ಆ ಕಾಲೇಜು ಹಿಂಭಾಗ ಕಾಲಿಡೋಕ್ಕಾಗೋದಿಲ್ಲ ಸರ್. ಸಾರ್ವಜನಿಕರು ಬಂದು 1-2 ಮಾಡಿ ಆ ವಾಸನೆಗೆ ಬರ್ಸೋಕ್ಕೆ ಆಗೋದಿಲ್ಲ ಸರ್. ಅಷ್ಟು ಗಲೀಜಾಗಿದೆ. ಆ ಬೇಲಿ ನೋಡಿ ಸರ್. ಆ ಬೇಲಿನ ಬಂದು ಕಾಲೇಜ್ ಕಾಂಪೌಂಡು ಅದ್ರ ಜೊತೆಗೆ ಮೇಲ್ಗಡೆ ಬಿಲ್ಡಿಂಗ್ ಮೇಲ್ಗಡೆಗೆ ಬಂದುಬಿಟ್ಟಿದೆ ಸರ್ ಆ ಬೇಲಿ. ನೀವೇ ಒಂದು ಸತಿ ನೋಡಿ. ಆ ಬೇಲಿ ಒಳಗಡೆಯಿಂದ ಯಾವುದಾದ್ರೂ ಹಾವುಗಳ ಮೇಲ್ಗಡೆ ಬಂದ್ರೂ ಗೊತ್ತಾಗೋದಿಲ್ಲ. ಅಷ್ಟು ಗಲೀಜಾಗಿದೆ. ಅದ್ರ ಬಗ್ಗೆ ಗಮನ ಹರಿಸೋರೇ ಇಲ್ಲ. ಅಷ್ಟೊಂದು ಗಲೀಜಾಗಿದ್ದರೂ ಸಹ ಇಲ್ಲಿವರೆಗೂ ಪ್ರಾಂಶುಪಾಲರಾಗಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಾಗಲಿ ಹಿಂದ್ಗಡೆ ನೋಡಿದಾರೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಒಳಗಡೆ ಹೋಗೋದಕ್ಕೆ ವಾಸನೆಗೆ ಬದುಕೋಕ್ಕಾಗೋದಿಲ್ಲ ಸರ್. ಅಷ್ಟು ಅಸಹ್ಯವಾಗಿದೆ. ದಯವಿಟ್ಟು ಅದ್ರ ಬಗ್ಗೆ ಈಗಲೇ ಅಧಿಕಾರಿಗಳು ಗಮನ ಹರಿಸಿ ಅದಕ್ಕೇನಾದರೂ ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿ ಆ ಕಡೆ ಏನು ಮೋರಿ ಹೋಗ್ತಾ ಇದೆ ಆ ಕಡೆ ಕಾಂಪೌಂಡ್ ಆಗೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ
ಈಗಲೇ ಆ ಪ್ರಾಂಶುಪಾಲರು ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ಅಯ್ಯೋ ಮಂತಾಗಿ ಊಟ ಪರ್ಸೋಣ ಸೂಪಿನ ಸೂಪಿ ಹ್ಞೂ 이거니까 뭔가 꺼내 보여야 되는 거 어깨 정도 아이디어 보내니까 ಎಮ್ಮೆಗಳು ಕಾಲೇಜ್ ಗ್ರೌಂಡಲ್ಲಿ ಎಮ್ಮೆಗಳು ಕಟ್ಟಾಕೋದು. ಇದು ಕಟ್ಟಿ ಹ್ಞೂ